ಈ ಒಂದು ದೇವಸ್ಥಾನದ ಒಳಗಡೆ ನಾಯಿಗಳಿಗೆ ಪ್ರವೇಶ ಇದೆ ಅಂತಂದ್ರೆ ನಂಬ್ತೀರಾ? ಅಷ್ಟು ಮಾತ್ರ ಅಲ್ಲ, ದೇವಸ್ಥಾನದ ಮುಖ್ಯ ದ್ವಾರದಲ್ಲಿ 2 ನಾಯಿಗಳ ಚಿತ್ರಗಳನ್ನ ಕೂಡ ನೀವು ಕಾಣಬಹುದು. ಹಾಗೆ ಕೇರಳದಲ್ಲಿ ತುಂಬಾ ಪ್ರಸಿದ್ಧವಾಗಿರುವಂತಹ, ತುಂಬಾ ನಂಬಿಕೆ ಇಡುವಂತಹ ಮುತ್ತಪ್ಪನ್ ಅವರ ತಯ್ಯಮ್ಮನ ಕೂಡ ನೀವಿಲ್ಲಿ ಕಾಣಬಹುದು. ಹಾಗಾದ್ರೆ ಈ ವಿಷಯವನ್ನ ನಿಮ್ಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತಾನೆ, ಬನ್ನಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶ್ರೇಯ ಮಾರುವಂತ ಚಾನಲ್. ನಾನು ಇವತ್ತು ಬಂದಿರುವಂತಹ ದೇವಸ್ಥಾನ ಪರಶಿನ ಕಡವು ಇರುವಂಥದ್ದು ಕೇರಳದಲ್ಲಿ. ಹಾಗಾದ್ರೆ ಇಲ್ಲಿದು ಹಿಸ್ಟ್ರಿ ಏನು, ಇಲ್ಲಿ ತುಂಬಾ ವಿಶೇಷ ಅಂತಂದ್ರೆ, ಇಲ್ಲಿ ಯಾರದ್ದೇ ನಾಯಿಗಳು ಕಳೆದು ಹೋದ್ರು ಅಥವಾ ಅದಕ್ಕೇನಾದ್ರೂ ಹುಷಾರಿಲ್ಲ ಅಂತಂದ್ರೆ ಈ ದೇವಸ್ಥಾನದಲ್ಲಿ ಹರಕೆ ಹೊತ್ಕೊಳ್ಳೋದ್ರಿಂದ ಅದು ಬೇಗ ಪರಿಹಾರ ಆಗ್ತದೆ. ಹಾಗೆ ನಾಯಿಗಳು ಕಳೆದು ಹೋದ್ರೆ ಕೂಡ ಸಿಗ್ತದೆ ಅಂತ ಕೂಡ ನಂಬಿಕೆ ಇದೆ. ಹಾಗಾದ್ರೆ ಇದ್ರ ಹಿನ್ನೆಲೆ ಏನು, ಇಲ್ಲಿ ಮುತ್ತಪ್ಪನ್ ಹೇಗೆ ಬಂದು ನೆಲೆಸಿದ, ಹಾಗೆ ಈ ದೇವಸ್ಥಾನ ಹೇಗೆ ಕನ್ಸ್ಟ್ರಕ್ಟ್ ಆಯ್ತು, ಇದೆಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ, ಬನ್ನಿ. 5:45ಗೆ ಮುತ್ತಪ್ಪನ್ ವೇಲಾಟಂ ನಡೀತದೆ. ಪ್ರತಿದಿನ ಇರ್ತದೆ ಇದೊಂದು. ಅದಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಬರ್ತಾರೆ. ಇದು ದೇವಸ್ಥಾನದ ಎಂಟ್ರೆನ್ಸ್ ಆಗಿರ್ತದೆ. ಒಳಗಡೆ ಹೋದ್ರೆ ಮುತ್ತಪ್ಪನ್ ತೈಯಾಟಂ ನಡೀತಾ ಇರ್ತದೆ. ಬಟ್ ಅಲ್ಲಿ ಯಾವುದೇ ವಿಡಿಯೋ ರೆಕಾರ್ಡಿಂಗ್ ಎಲ್ಲೋ ಇರಲ್ಲ. ಬಟ್ ಒಳಗಡೆ ಹೋಗಿ ನೋಡ್ಬೋದು. ಹಾಗೆ ಇಲ್ಲಿ ಎಷ್ಟೋ ಜನ ನಾಯಿಗಳನ್ನ ತಕೊಂಡು ಬಂದಿದ್ದಾರೆ. ಅದು ಹುಷಾರಿಲ್ದೇ ಇರೋವಂಥದ್ದು, ಕ್ಯೂರ್ ಆಗಿರುವಂಥದ್ದು, ಹಾಗೆ ಕಳೆದೋಗಿರುವಂಥ ನಾಯಿಗಳೆಲ್ಲ ಸಿಕ್ಕಿದೆಯಂತೆ. ಹಾಗೆ ಅದ್ರ ಬಗ್ಗೆ ಕೂಡ ಪರಿಚಯ ಮಾಡ್ತಾ ಹೋಗ್ತೇನೆ, ಬನ್ನಿ. ಅಷ್ಟು ಮಾತ್ರ ಅಲ್ಲ, ನೀವು ನೋಡ್ಬೋದು ಈ ಎಂಟ್ರೆನ್ಸ್ ಒಳಗಡೆ ಇರ್ತದೆ. ಬಟ್ ಇಲ್ಲಿ ಯಾರಿಗೂ ವಿಡಿಯೋ ರೆಕಾರ್ಡಿಂಗಿಗೆ ಅಲೋ ಇರಲ್ಲ. ಸಾಧಾರಣ 8 ಗಂಟೆ ತನಕ ನಡೀತದೆ. ಕೇರಳದಲ್ಲಿ ಮುತ್ತಪ್ಪನ್ ಸ್ವಾಮಿ ಬಂದು ನೆಲೆಸಿರೋದಕ್ಕೆ ತುಂಬಾ ಇತಿಹಾಸಗಳಿವೆ. ಅದರಲ್ಲಿ ಒಂದು ಇತಿಹಾಸವನ್ನ ನಾವು ನೋಡ್ತಾ ಹೋದ್ರೆ, ಒಂದು ಅಯ್ಯಂಗಾರ್ ಬ್ರಾಹ್ಮಣ ಕುಟುಂಬದಲ್ಲಿ ಅಂತರ್ಜಾತೀಯ ವಿವಾಹವಾಗಿರುವಂತಹ ದಂಪತಿಗಳಿರ್ತಾರೆ. ಆಕೆ ಶಿವನ ಪರಮ ಭಕ್ತಳಾಗಿರ್ತಾಳೆ. ಆದ್ರೆ ದಂಪತಿಗಳಿಗೆ ಮಕ್ಕಳಿರಲ್ಲ. ಅವರು ಒಮ್ಮೆ ನದಿಯಲ್ಲಿ ಸ್ನಾನ ಮಾಡಿ ಬರ್ಬೇಕಾದ್ರೆ ಹೂ ತುಂಬಿದ ಬುಟ್ಟಿಯಲ್ಲಿ ಮಗುವೊಂದು ತೇಲಿ ಬರುತ್ತೆ. ಇದು ಶಿವನ ಅನುಗ್ರಹವೆಂದೇ ಭಾವಿಸಿ ಮಗುವನ್ನು ತುಂಬಾ ಪ್ರೀತಿಯಿಂದ ಸಾಕ್ತಾರೆ. ಕಾಲಕ್ರಮೇಣ ದೊಡ್ಡವನಾದ ಮೇಲೆ ಬೇಟೆಯಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಇವರು ಮೂಲತಃ ಬ್ರಾಹ್ಮಣ ಕುಟುಂಬದವರಾದರಿಂದ ಮನೆಯಲ್ಲಿ ಯಾವಾಗ್ಲೂ ಗಲಾಟೆ ಆಗ್ತಾ ಇರತ್ತೆ. ಒಮ್ಮೆ ಈ ಬಾಲಕನಿಗೆ ತುಂಬಾ ಸಿಟ್ಟು ಬರುತ್ತಂತೆ. ಹಾಗೆ ಮನೆಯನ್ನ ಬಿಟ್ಟು ಹೋಗ್ಲಿಕ್ಕೆ ಸಿದ್ಧರಾದಾಗ ತಾಯಿ ಬಂದು ತಡಿತಾರೆ. ಆಗ ತುಂಬಾ ಕೋಪಗೊಂಡಂತಹ ಇವರು ತಾಯಿಗೆ ತನ್ನ ನಿಜ ಸ್ವರೂಪವನ್ನ ತೋರಿಸ್ತಾರೆ. ಆಗ ತಾಯಿಗೆ ಭಾಸವಾಗುತ್ತೆ, ಇವನು ಸಾಮಾನ್ಯ ಬಾಲಕನಲ್ಲ, ನಿಜವಾದ ದೈವ ಸ್ವರೂಪವೇ ಇರಬೇಕು ಹೇಳಿ. ಆವಾಗ ಆತನ ಕಣ್ಣಿನಿಂದ ಹೊರಹೊಮ್ಮಿದಂತಹ ಕಿರಣಗಳನ್ನ ನೋಡಿದಂತಹ ತಾಯಿ ಮಗನಿಗೆ ಪೋಯಿ ಕಣ್ಣು ಅಂತಂದ್ರೆ ಒಂದು ಗುರಾಣಿಯಿಂದ ತನ್ನ ಕಣ್ಣನ್ನ ಮುಚ್ಚುವುದಾಗಿ ಹೇಳ್ತಾರೆ. ಇಲ್ಲ ಅಂತಂದ್ರೆ ಇಡೀ ಲೋಕದ ದೃಷ್ಟಿಯನ್ನೇ ಬದಲಾಯಿಸಬಲ್ಲಂತಹ ಶಕ್ತಿ ಇರುವಂತಹ ನೋಟವಾಗಿರ್ತದೆ. ನೀವು ಇವಾಗ್ಲೂ ಕೂಡ ನೋಡ್ಬಹುದು, ಮುತ್ತಪ್ಪನ್ ಸ್ವಾಮಿಯ ಕಣ್ಣಿಗೆ ಒಂದು ಗುರಾಣಿಯನ್ನ ಹಾಕಿರೋದು ಇಂದಿಗೂ ಕೂಡ ನಿಮ್ಗೆ ಅಲ್ಲಿ ಹೋದ್ರೆ ಕಾಣ್ಲಿಕ್ಕೆ ಸಿಗುತ್ತೆ. ಹಾಗೆ ಇಲ್ಲಿ ಅದು ಎಷ್ಟೋ ಜನ ತಮ್ಮ ನಾಯಿ ಕಳೆದು ಹೋದವರು, ಹಾಗೆ ನಾಯಿಗೆ ಹುಷಾರಿಲ್ಲದೆ ಇದ್ದವರು, ಆ ಸಮಸ್ಯೆಗಳೆಲ್ಲ ಪರಿಹಾರ ಆದ್ಮೇಲೆ ಸ್ವತಃ ನಾಯಿಯನ್ನೇ ಈ ದೇವಸ್ಥಾನಕ್ಕೆ ಕರೆದುಕೊಂಡು ಬಂದು ಹರಕೆಯನ್ನ ತೀರಿಸ್ತಿರುವಂತದ್ದನ್ನು ಕೂಡ ನಿಮ್ಗಲ್ಲಿ ಕಾಣಸಿಗುತ್ತೆ. ಎದುರುಗಡೆ ಇರುವಂತಹ ಪವಿತ್ರವಾದ ಕೆರೆ, ಹಾಗೆ ಈ ದೇವಸ್ಥಾನದ ವಾತಾವರಣ, ಹಾಗೆ ಇಲ್ಲಿಯ ತಯ್ಯಂ ಎಲ್ಲವೂ ಮನ ಮುಟ್ಟುವಂತಿರುತ್ತೆ. ಅಷ್ಟೇ ನಾವು ತಯ್ಯಂ ಒಳಗಡೆ ಆಗ್ತಾ ಇತ್ತಲ್ವ, ಅದನ್ನ ನೋಡಿ ಮುಗಿಸ್ಕೊಂಡು ಬಂದಿದ್ದೇವೆ. ಸಾಧಾರಣ ಇನ್ನೂ ಒಂದು 8:30 ತನಕ ತಯ್ಯಂ ಇರುತ್ತೆ. ಹಾಗೆ ದೇವ್ರ ಜೊತೆ ಯಾರಾದ್ರೂ ಮಾತಾಡೋರಿದ್ರೆ, ಅವ್ರದ್ದೊಂದು ಕಷ್ಟಗಳನ್ನ ಹೇಳ್ಕೊಳ್ಳೋರಿದ್ರೆ ಅದು ಕೂಡ ಮಾಡ್ತಾರೆ. ತುಂಬಾ ಜನ ಇದ್ರೆ ಮಾತ್ರ ಅದನ್ನ ತುಂಬಾ ಕಮ್ಮಿ ಮಾಡ್ತಾರೆ. ಹಾಗೆ ದರ್ಶನ ಮುಗಿಸಿ ನೀವು ಹೊರಗಡೆ ಬರ್ತಾ ಇದ್ದ ಹಾಗೇನೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಬೋಟಿಂಗ್ ವ್ಯವಸ್ಥೆ ಇರುತ್ತೆ. ಒಂದಂತಂದ್ರೆ ಗೌರ್ಮೆಂಟ್ ಇಂದ ಬೋಟಿಂಗ್ ವ್ಯವಸ್ಥೆ ಇರುತ್ತೆ, ಹಾಗೆ ಪ್ರೈವೇಟ್ ಆಗಿ ಕೂಡ ಇರುತ್ತೆ. ಗೌರ್ಮೆಂಟ್ ಇಂದ ಹಾಫ್ ಆನ್ ಅವರ್ ಕರ್ಕೊಂಡು ಹೋಗ್ತಾರೆ, 40 ರೂಪೀಸ್ ಕೊಡ್ಬೇಕಷ್ಟೇ. ಇನ್ನು ಪ್ರೈವೇಟ್ ಅಲ್ಲಿ ನಿಮ್ಗೆ ಹೋದ್ರೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಬೋಟಿಂಗ್ ಅಲ್ಲಿ ನೀವು ನೋಡ್ಬೋದು, ಇನ್ನೊಂದು ಕ್ರೂಸ್ ತರ ಬರುತ್ತೆ, ಅದು ಗೌರ್ಮೆಂಟ್ ಇದು. ಅದ್ರಲ್ಲಿ ಇವಾಗ 40 ರೂಪೀಸ್ ಕೊಟ್ರೆ ತುಂಬಾ ಜನರನ್ನ ಕರ್ಕೊಂಡು ಹೋಗ್ತಾರೆ. ನೋಡ್ಬೋದು ತುಂಬಾ ಜನ ಹೋಗ್ತಾ ಇದ್ದಾರೆ ಇವಾಗ. ಈ ಬೋಟನ್ನ ಕೂಡ ಬುಕ್ ಮಾಡ್ಕೋಬಹುದು, ಹಾಗೆ ಬೇರೆಯವ್ರ ಜೊತೆ ಕೂಡ ಹೋಗ್ಬೋದು. ಇದು ಇಲ್ಲಿನ ಸಂಪೂರ್ಣ ವಿವರವಾಗಿರುತ್ತೆ. ನೀವು ಏನಾದ್ರು ಬೋಟಿಂಗ್ ಹೋಗೋವರೇ ಇದ್ರೆ ಈ ಇನ್ಫಾರ್ಮೇಶನ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಅಂತೆ ಪರ್ ಪರ್ಸನ್ಗೆ 50 ರೂಪೀಸ್, ಹಾಗೆ ನಿಮ್ಗೆ ಪರ್ ಬೋಟ್ ಅನ್ನ ಬುಕ್ ಮಾಡ್ಬೇಕಂತಿದ್ರೆ ಹಾಗೆ ಅದರ ಪ್ರಕಾರವೇ ಇಲ್ಲಿ ಚಾರ್ಜಸ್ ಗಳನ್ನ ಅಪ್ಲೈ ಆಗುತ್ತೆ. ಇದು ದೇವಸ್ಥಾನದ ಕಂಪ್ಲೀಟ್ ಒಂದು ನೋಟವಾಗಿರುತ್ತೆ. ಇಲ್ಲಿ 4 ಕಡೆಯಿಂದ ದೇವಸ್ಥಾನ ಒಂದೇ ತರ ಕಾಣಿಸುತ್ತೆ. ದೇವಸ್ಥಾನದ ಎದುರುಗಡೆ ಇರುವಂತಹ ಈ ನದಿಯಲ್ಲಿ ನಾನು ಹೇಳಿದಾಗೆ ಬೋಟಿಂಗ್ ಇರುತ್ತೆ ಅಲ್ವಾ, ಆ ಒಂದು ದೃಶ್ಯವನ್ನ ನೋಡ್ಲಿಕ್ಕೆ ಬಹಳ ಸುಂದರವಾಗಿರುತ್ತೆ. ಹಾಗೆ ತುಂಬಾ ಜನ ಕೂಡ ಇಲ್ಲಿ ಬೆಳಿಗ್ಗೆಯೇ ಜಾಸ್ತಿ ಬರ್ತಾರೆ. ಇನ್ನು ಇಲ್ಲಿ ವಿಶೇಷ ಅಂತಂದ್ರೆ ಈ ದಾರಿಯಲ್ಲಿ ಹೋಗ್ಬೇಕಾದ್ರೆ ಸ್ಟ್ರೀಟ್ ಫೋಟೋಗ್ರಾಫಿ ಕೂಡ ಮಾಡ್ತಾ ಇರ್ತಾರೆ. ನಿಮ್ಗೆ ಏನಾದ್ರು ಫೋಟೋವನ್ನ ತೆಗೆಸ್ಕೊಳ್ಳೋದಿದ್ರೆ ಅವ್ರ ಹತ್ರ ಅಮೌಂಟ್ ಕೊಟ್ಬಿಟ್ಟು ತೆಗೆಸ್ಕೋಬಹುದು. ಸ್ಪಾಟ್ ಅಲ್ಲಿ ನಿಮ್ಗೆ ಅದನ್ನ ಫೋಟೋ ಮಾಡಿ ಕೊಡ್ತಾರೆ. ಹಾಗೆ ಅಲ್ಲಿ ಹೊರಗಡೆ ಅನೇಕ ಪುಸ್ತಕದ ಒಂದು ಅಂಗಡಿಗಳನ್ನ ಕೂಡ ಕಾಣಬಹುದು. ಇನ್ನು ಇಲ್ಲಿ ಮಕ್ಕಳಿಗೆ ಅಕ್ಷರ ಅಭ್ಯಾಸವನ್ನ ಕೂಡ ಮಾಡಲಾಗುತ್ತೆ. ನಮ್ ಕಡೆ ಎಲ್ಲ ಜಾಸ್ತಿ ಕೊಲ್ಲೂರಲ್ಲಿ ಹಾಗೆ ಅನೇಕ ದೇವಸ್ಥಾನಗಳಲ್ಲಿ ಮಾಡಿದ ಹಾಗೆ ಕೂಡ
ಇಲ್ಲಿನವರು ಈ ದೇವಸ್ಥಾನದಲ್ಲಿ ಬಂದು ಅಕ್ಷರಾಭ್ಯಾಸವನ್ನ ಕೂಡ ಮಾಡ್ತಾರೆ. ಹಾಗೆ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಸೇವಾ ಕೌಂಟರ್ ಕೂಡ ಇರುತ್ತೆ. ನಿಮಗೆ ಬೇಕಾಗಿರುವಂತಹ ಸೇವೆಗಳನ್ನ ಚೀಟಿಯ ಮುಖಾಂತರ ಇಲ್ಲಿ ಮಾಡಿಸ್ಕೋಬಹುದು. ಇನ್ನು ನೀವು ಇಲ್ಲಿ ಲೆಫ್ಟ್ ಸೈಡ್ ಬಂದ್ರೆ ಒಂದು ದೇವಸ್ಥಾನದ ತರ ಇಲ್ಲಿ ಒಳಗಡೆ ಇರುತ್ತೆ. ಇದ್ರ ಒಳಗಡೆ ಅನೇಕ ತಯ್ಯಂ ಫೋಟೋಗಳನ್ನ ನೀವು ಕಾಣಬಹುದು. ಪ್ರತಿ ವರ್ಷ ಆಗುವಂತಹ ತಯ್ಯಂ ಒಂದು ಆಚರಣೆ ಇರ್ತದಲ್ವಾ, ಅದನ್ನೆಲ್ಲ ಇಲ್ಲಿ ಫೋಟೋ ಫ್ರೇಮ್ ಮಾಡಿ ಹಾಕಿದ್ದಾರೆ. ನಾನಿಲ್ಲಿ ತಯ್ಯಂ ಒಂದು ಫೋಟೋಗ್ರಾಫಿನ ವಿಡಿಯೋಗ್ರಾಫಿನ ಏನ್ ಮಾಡಿದೀನಿ ಅದು ಈ ಲೊಕೇಶನ್ ಅಲ್ಲೇ ಮಾಡಿರುವಂತದ್ದು. ಯಾಕಂದ್ರೆ ದೇವಸ್ಥಾನದ ಒಳಗಡೆ ಫೋಟೋಗ್ರಫಿ ಅಲ್ಲೋ ಇರಲ್ಲ. ಇನ್ನು ಸೇವಾ ಕೌಂಟರ್ ಇರುವಂತಹ ಅದರ ಹಿಂದ್ಗಡೆನೆ ನಿಮ್ಗೆ ಇಲ್ಲಿ ತಿಂಡಿಯ ವ್ಯವಸ್ಥೆ ಕೂಡ ಇರುತ್ತೆ. ಬಂದಂತಹ ಎಲ್ಲ ಭಕ್ತಾದಿಗಳಿಗೂ ಚಾ ಹಾಗೆ ಇಲ್ಲಿ ಪಚ್ಚೆಸರು ಮತ್ತೆ ಅದ್ರ ಮೇಲೆ 2 ಕಾಯಿಯನ್ನ ಹಾಕಿ ಕೊಡ್ತಾರೆ. ನಿಮ್ಗೆ ಹೊಟ್ಟೆ ತುಂಬುವಷ್ಟು ಇಲ್ಲಿ ತಿನ್ನಬಹುದು. ಇನ್ನು ಇಲ್ಲಿ ಪುರುಷರು ಒಂದು ರೋಲ್ ಕೂತ್ಕೋಬೇಕು, ಇನ್ನು ಹೆಂಗಸರು ಒಂದು ರೋಲ್ ಕೂತ್ಕೋಬೇಕು. ಈ ತರ ಒಂದು ಟ್ರೇಯಲ್ಲಿ ತಕೊಂಡ್ ಬರ್ತಾರೆ. ಎಷ್ಟು ಸರಿ ಬೇಕಾದ್ರೂ ಕೇಳಿ ಅಷ್ಟು ಸರಿ ನೀವು ಈ ಪ್ರಸಾದವನ್ನ ಸ್ವೀಕರಿಸಬಹುದು. ಇನ್ನು ಇಲ್ಲಿ ಇಷ್ಟು ಮಾತ್ರ ಅಲ್ಲ, ಬಂದಂತಹ ಭಕ್ತಾದಿಗಳಿಗೆ ಅನ್ನ ಪ್ರಸಾದದ ವ್ಯವಸ್ಥೆ ಕೂಡ ಇರುತ್ತೆ. ನೀವೇನಾದ್ರೂ ಬೆಳಿಗ್ಗೆ ಬಂದು ಮಧ್ಯಾಹ್ನ ತನಕ ತಯ್ಯಂ ನೋಡಿ ಇಲ್ಲಿ ನಿಲ್ಲದಾದ್ರೆ ನೀವು ಅನ್ನ ಪ್ರಸಾದವನ್ನ ಕೂಡ ಮಾಡ್ಕೋಬಹುದು. ಆದ್ರೆ ನಾವಿಲ್ಲಿ ತಯ್ಯಂ ಅನ್ನ ನೋಡಿ ಇಲ್ಲಿಂದ ಮಾಡಾಯಿಕಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಏನಕ್ಕಂದ್ರೆ ಈ ದೇವಸ್ಥಾನದಿಂದ ಮಾಡಾಯಿಕಾವು ಸಾಧಾರಣ 1 ಗಂಟೆ ಅಂತರದಲ್ಲಿರುತ್ತೆ. ನೀವು ಅದನ್ನ ಕೂಡ ಕಂಪ್ಲೀಟ್ ಮಾಡ್ಕೊಂಡು ಬರಬಹುದು. ಹಾಗಾದ್ರೆ ಇಲ್ಲಿ ನಾಯಿಗಳನ್ನ ದೇವಸ್ಥಾನದ ಒಳಗಡೆ ಏನಕ್ಕೆ ತರಬೇಕು ಅಂತಂದ್ರೆ, ಮುತ್ತಪ್ಪನ್ ಏನ್ ಮಾಡ್ತಾರೆ, ತಾಯಿ ಮತ್ತೆ ತಂದೆ ಜೊತೆ ಜಗಳ ಮಾಡ್ಕೊಂಡು ಕಾಡಿನಲ್ಲಿ ಸಂಚಾರವನ್ನ ಮಾಡ್ಬೇಕಾದ್ರೆ ಒಂದು ನಾಯಿ ಸದಾ ಅವರನ್ನ ಹಿಂಬಾಲಿಸ್ತಾ ಇತ್ತಂತೆ. ಅದಕ್ಕೆ ಮುತ್ತಪ್ಪನ್ ದೇವಾಲಯದಲ್ಲಿ ನಾಯಿಯನ್ನ ದೈವ ಸಮಾನವನ್ನಾಗಿ ಪೂಜಿಸಲಾಗ್ತದೆ ಅಂತ ಕೂಡ ಇತಿಹಾಸ ಇದೆ. ನಾನು ಆವಾಗ್ಲೂ ತಿಳಿಸಿದಂತೆ ಇಲ್ಲಿ ಇನ್ನೂ ಅನೇಕ ತರದಂತಹ ಇತಿಹಾಸಗಳು, ಪುರಾವೆಗಳು ಇದಕ್ಕೆ ಸಾಕ್ಷಿ ಕೂಡ ಆಗಿದೆ. ಅದಕ್ಕೆ ಪ್ರವೇಶ ದ್ವಾರದಲ್ಲಿ 2 ಕಡೆಗಳಲ್ಲಿರುವಂತಹ ನಾಯಿಗಳು, ಹಾಗೆ ನೀವು ಗರ್ಭಗುಡಿಯಲ್ಲಿ ಕೂಡ ಹೋದ್ರೆ ಅಲ್ಲಿ ಅನೇಕ ತರದಂತಹ ನಾಯಿಯ ಒಂದು ಕಂಚಿನ ಮೂರ್ತಿಗಳನ್ನ ಕಾಣಬಹುದು. ಅದು ಕೂಡ ಬಹಳ ವಿಶೇಷವಾಗಿರುತ್ತದೆ. ಯಾವ ದೇವಸ್ಥಾನದಲ್ಲೂ ನೋಡ್ಲಿಕ್ಕೆ ಸಿಗಲ್ಲ. ನಾನು ಹೇಳೋದಂತಂದ್ರೆ, ಈ ದೇವಸ್ಥಾನಕ್ಕೆ ನೀವು ಬರೋದಾದ್ರೆ ಹಿಂದಿನ ದಿನನೇ ಬಂದು ಸ್ಟೇ ಆಗಿ ಬೆಳಿಗ್ಗೆ ಬೇಗ ಇದು ಸಾಧಾರಣ ಒಂದು 5:45 ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ರೆ ಅದಕ್ಕೆ ಬಂದು ರೀಚ್ ಆಗ್ಬೋದು. ಇಲ್ಲಾಂತಂದ್ರೆ ನೀವು ಬೆಳಿಗ್ಗೆ ಬರೋಷ್ಟೊಳಗಡೆ ಇಲ್ಲಿ ಆಲ್ಮೋಸ್ಟ್ ಮುಗ್ದೋಗಿರುತ್ತೆ. ಹಾಗೆ ಬೆಳಿಗ್ಗೆದ ವ್ಯೂಸ್ ನ ನೀವೇನು ಎಂಜಾಯ್ ಮಾಡ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ಇಲ್ಲಿ ನಿಮ್ಗೆ ಹೊರಗಡೆ ಬಂದ್ರೆ ಅನೇಕ ಅಂಗಡಿಗಳನ್ನ ಕಾಣಬಹುದು. ಕೇರಳದಲ್ಲಿ ತುಂಬಾ ಪ್ರಸಿದ್ಧವಾಗಿರುವಂತಹ ಬಿಳಿ ಸೀರೆಗಳಾಗಿರ್ಬೋದು, ಹಾಗೆ ಇನ್ನು ವಿಶೇಷವಾಗಿರುವಂತಹ ಕೃಷ್ಣನ ಮೂರ್ತಿಗಳಾಗಿರ್ಬೋದು, ಹಾಗೆ ತುಂಬಾ ಅಂದ್ರೆ ತುಂಬಾ ವಸ್ತುಗಳನ್ನ ನೀವು ಖರೀದಿ ಮಾಡಬಹುದು. ತುಂಬಾ ಅಂದ್ರೆ ತುಂಬಾ ಅಂಗಡಿಗಳಿವೆ. ಇನ್ನು ನೀವೇನಾದ್ರೂ ತಯ್ಯಂ ನೋಡ್ಬೇಕು ಅಂತ ಬಂದಿದ್ರೆ, ಅಲ್ಲಿ ಸ್ಟೇ ಆಗ್ಬೇಕಂತಿದ್ರೆ ಅಲ್ಲಿ ಕೂಡ ಹತ್ತಿರದಲ್ಲಿ ಅನೇಕ ರೂಮ್ಗಳು ಸಿಗುತ್ತೆ. ನಿಮ್ಗೆ ರೂಮಿನ ಕಾಸ್ಟ್ ಬಂದ್ಬಿಟ್ಟು ರೀಸನೇಬಲ್ ಇರುತ್ತೆ, ಮತ್ತೆ ಡಿಪೆಂಡ್ ಆನ್ ಲಕ್ಸುರಿ ಅಂತಾನೆ ಹೇಳ್ಬೋದು. ಇಲ್ಲಿ ಎಲ್ಲಾ ದೇವಸ್ಥಾನದ ಹತ್ತಿರ ಇರುವಂತಹ ಅಂಗಡಿಗಳಾಗಿರ್ಬೋದು ಅಥವಾ ಹೋಟೆಲ್ಸ್ ಗಳಾಗಿರ್ಬೋದು, ಹಾಗೆ ಎಲ್ಲ ಕಡೆ ಇಲ್ಲಿ ಮುತ್ತಪ್ಪನವರ ಮೂರ್ತಿಗಳನ್ನ ಅಂತಂದ್ರೆ ಈ ತರ ಒಂದು ಮೂರ್ತಿ ಅಥವಾ ಅವರ ಒಂದು ಸ್ಟ್ಯಾಚುಗಳನ್ನ ನಾವು ಕಾಣಬಹುದು. ಅದು ಕೂಡ ನೋಡ್ಲಿಕ್ಕೆ ತುಂಬಾನೇ ಖುಷಿ ಆಗುತ್ತೆ. ದೇವಸ್ಥಾನಕ್ಕೆ ಸಮೀಪವಾಗಿರುವಂತಹ ಹೋಟೆಲ್ಸ್ ಗಳೆಲ್ಲ ಸ್ವಲ್ಪ ಚಾರ್ಜ್ ಜಾಸ್ತಿನೇ ಇರುತ್ತೆ. ಇನ್ನು ಸ್ವಲ್ಪ ಅಪ್ಪಲ್ ಹೋದ್ರೆ ನಿಮ್ಗೆ ಹೋಟೆಲ್ ಪ್ರೈಸಸ್ ಎಲ್ಲ ಕಮ್ಮಿಯಲ್ಲೇ ಸಿಗುತ್ತೆ. ಹಾಗೆ ಅಲ್ಲಿ ಕೂಡ ರಿಕ್ಷಾ ವ್ಯವಸ್ಥೆ ಇರುತ್ತೆ. ನಿಮ್ಗೇನು ಟೆನ್ಷನ್ ಮಾಡ್ಕೋಬೇಕಂತಿಲ್ಲ. ಬೆಳಿಗ್ಗೆ ಬೇಗ ಎದ್ರುನು ಎಲ್ಲಿಂದ ಕೂಡ ನಿಮ್ಗೆ ಈ ದೇವಸ್ಥಾನಕ್ಕೆ ಬಂದು ರೀಚ್ ಆಗ್ಬಹುದು. ಅಷ್ಟು ವ್ಯವಸ್ಥೆಗಳು ಕೂಡ ಇರುತ್ತೆ. ಇನ್ನು ಈ ದೇವಸ್ಥಾನಕ್ಕೆ ಸಮೀಪವಾಗಿ ಅನೇಕ ರಾಜರಾಜೇಶ್ವರ ದೇವಸ್ಥಾನ, ಮಾಡಾಯಿಕಾವು, ನಾನು ಹೇಳಿದಾಗೆ ತುಂಬಾ ದೇವಸ್ಥಾನಗಳಿವೆ. ಅಷ್ಟು ಮಾತ್ರ ಅಲ್ಲದೆ ಈ ದೇವಸ್ಥಾನಕ್ಕೆ ಸಮೀಪವಾಗಿ ವಿಸ್ಮಯ ವಾಟರ್ ಪಾರ್ಕ್ ಹಾಗೆ ಸ್ನೇಕ್ ಪಾರ್ಕ್ಗಳು ಕೂಡ ಇರುತ್ತೆ. ತುಂಬಾ ಅಂದ್ರೆ ತುಂಬಾ ಸಮೀಪ ಇರುತ್ತೆ. ನಿಮ್ದೇನಾದ್ರೂ ಪ್ಲಾನ್ 2 ದಿನಕ್ಕಿಂತ ಜಾಸ್ತಿ ಇದ್ರೆ ಅದು ಎಲ್ಲವನ್ನ ಮುಗಿಸ್ಕೊಂಡು ಹೋಗ್ಬೋದು. ನಿಮ್ಗೆ ಆನ್ ದ ವೇನೆ ಸಿಗುತ್ತಂತಾನೆ ಹೇಳ್ಬಹುದು. ಇದಾಗಿತ್ತು ಪರಶಿನಿ ಕಡವು ಮುತ್ತಪ್ಪನ್ ಟೆಂಪಲ್ ಇದು ಹಿಸ್ಟ್ರಿ. ಹಾಗೆ ಈ ದೇವಸ್ಥಾನದಲ್ಲಿ ಟೈಮಿಂಗ್ಸ್ ಹಾಗೆ ಬೋಟಿಂಗ್ ಆಗಿರ್ಬೋದು, ಅನ್ನಪ್ರಸಾದ ಆಗಿರ್ಬೋದು, ಹಾಗೆ ಬೆಳಿಗ್ಗೆ ತಿಂಡಿ ಆಗಿರ್ಬೋದು ಎಲ್ಲವನ್ನ ತೋರಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಹಾಗೆ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇಂಥದ್ದೇ ನೆಕ್ಸ್ಟ್ ಯಾವುದಾದ್ರೂ ಧಾರ್ಮಿಕ ಸ್ಥಳಗಳು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.